ಭಟ್ಕಳದಲ್ಲಿ ಮೂರಿನಕಟ್ಟೆ ಜಾಗದ ವಿವಾದ ಏನೆದ್ದಿದೆ, ಆ ಜಾಗವನ್ನ ಧ್ವಂಸಗೊಳಿಸಿಲ್ಲ ಅಂತ ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಮೂರಿನಕಟ್ಟೆಯನ್ನ ಧ್ವಂಸಗೊಳಿಸಲಾಗಿದೆ ಅಂತ ಆರೋಪಿಸಿದ್ವು ಸಂಘಟನೆಗಳು. ಆದರೆ ಎಸ್ಪಿ ಹೇಳ್ತಾ ಇರೋದು ಹಿಂದಿರುವ ಜಾಗದಲ್ಲೇ ಕಟ್ಟೆ ಇದೆ, ಆ ಸ್ಥಳಕ್ಕೆ ಹಾನಿಯಾಗಿಲ್ಲ ಅಂತ ಫೋಟೋ ಸಮೇತ ಮಾಹಿತಿ ಕೊಟ್ಟಿದ್ದಾರೆ ಜಿಲ್ಲಾ ಎಸ್ಪಿ. ಈ ಗಲಾಟೆಗೆ ಸಂಬಂಧಪಟ್ಟಂತೆ 4 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ವಿಡಿಯೋ ಆಧರಿಸಿ 4 ಪ್ರಕರಣಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ಮೂರಿನಕಟ್ಟೆ ಜಾಗಕ್ಕೆ ಸಂಬಂಧಪಟ್ಟಂತೆ 2 ಸಮುದಾಯಗಳ ನಡುವೆ ಬಹಳಷ್ಟು ದೊಡ್ಡ ಸಂಘರ್ಷ ಇತ್ತು. ಅದನ್ನು ಧ್ವಂಸಗೊಳಿಸಲಾಗಿದೆ ಅಂತ ಹೇಳಿ ಒಂದು ಸಮುದಾಯ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಆದರೆ ಈಗ ಜಿಲ್ಲಾ ಎಸ್ಪಿ ಫೋಟೋ ಸಮೇತ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆ ಜಾಗ ಹಾಗೇ ಇದೆ. ಹೆದ್ದಾರಿ ಏನು ವೈಡ್ನಿಂಗ್ ಕಾರ್ಯ ನಡೀಬೇಕಿತ್ತು, ಆ ಸಂದರ್ಭದಲ್ಲಿ ಆ ಸ್ಥಳವನ್ನು ಬದಲಾಯಿಸಲಾಗಿತ್ತು. ಆದರೆ ನಂತರ ಭಾಳಷ್ಟು ಆಗ್ರಹ ಕೇಳಿಬಂದ ಮೇಲೆ ಅಲ್ಲೇ ಆ ಜಾಗದಲ್ಲಿ ಕಟ್ಟೆ ನಿರ್ಮಾಣಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಆದರೆ ನಿನ್ನೆ ಒಂದಿಷ್ಟು ಜನ ಸೇರಿ ಅಲ್ಲಿ ಬಹಳದಷ್ಟು ಸಂಘರ್ಷ ಏರ್ಪಡ್ತು. ಅಲ್ಲಿ ಆ ಕಟ್ಟೆ ಇರಬಾರ್ದು ಅನ್ನುವಂಥ ಆಕ್ಷೇಪಗಳನ್ನು ಹಲವರು ವ್ಯಕ್ತಪಡಿಸಿದ್ರು. ನಂತರ ಅದನ್ನು ಧ್ವಂಸಗೊಳಿಸಿದ್ರು ಅನ್ನುವಂಥ ಆಕ್ಷೇಪವನ್ನು ಮತ್ತೊಂದು ಸಮುದಾಯ ಮಾಡಿತು. ಹೆದ್ದಾರಿ ವಿಸ್ತರಣೆ ವೇಳೆ ಕಟ್ಟೆಯ ಸ್ಥಳ ಏನು ಬದಲಾಯಿಸಿತು, ರಸ್ತೆಯ ಪಕ್ಕದಲ್ಲೇ ಕಟ್ಟೆ ನಿರ್ಮಾಣಕ್ಕೇನು ಜಾಗ ಕೊಡಲಾಗಿತ್ತು, ಆ ಬಗ್ಗೆ ಎಸ್ಪಿ ದೀಪನ್ ಹೇಳಿಕೆ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ಕಟ್ಟೆ ನಿರ್ಮಾಣ ಮಾಡ್ತಾ ಇರುವಂತಹ ವಿಡಿಯೋ ಕೂಡ ಮಾಡಲಾಗಿತ್ತು. ಅನ್ಯ ಕೋಮಿನ ಯುವಕ ವಿಡಿಯೋ ಮಾಡಿಕೊಂಡಿದ್ದ. ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಹರಿಬಿಡಲಾಗಿತ್ತು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಯುವಕರು ಜಮಾಯಿಸಿದ್ದಾರೆ ಅಂತ ಎಸ್ಪಿ ಮಾತನಾಡಿದ್ದಾರೆ. ಆದರೆ ಒರಿಜಿನಲ್ ಮೂರಿನಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮೂರಿನಕಟ್ಟೆ ಹಾಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ, ಅದು ಬಂದೋಬಸ್ತ್ ಇವಾಗಲೂ ಕೂಡ ಇದೆ. ಸೊ ಒರಿಜಿನಲ್ ಮೂರಿನಕಟ್ಟೆ ಅವ್ರಿಗೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ. ಆದರೆ ಅದನ್ನು ಸ್ಥಳಾಂತರಗಳ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಚೀರೆಕಲ್ಲಿಂದ ಕಟ್ಟಿದ ಒಂದು ಪ್ಲ್ಯಾಟ್ಫಾರ್ಮು ಅದು ಮಾತ್ರ ಇದು ದೂಡಿರೋದು ಸಂಗತಿಯಾಗಿದೆ. ಇದರಲ್ಲಿ ನಡೆದಿದ್ದ ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಇವಾಗಲೇ ನಾವು ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳು ಆಗಲೇ ದಾಖಲಾಗಿದೆ. ಇದರಲ್ಲಿ ಒಂದು ಪ್ರಕರಣ ನಮ್ಮದು ಪೊಲೀಸ್ ಅವರ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ಅಸಾಲ್ಟ್ ಆಗಿದೆ, ಅದೊಂದಾಗಿದೆ. ಇನ್ನೊಂದು ಇದು ರೋಡ್ ಹೈವೇನ ಅಬ್ಸ್ಟ್ರಕ್ಷನ್ ಮಾಡಿದ್ದು, ಅದೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಇದರಲ್ಲಿ ಒಬ್ಬರಿಗೆ ಗಾಯಗೊಂಡಿದ್ದವರು ಅವ್ರು ಕೊಟ್ಟಿದ್ದು ನೀಡಿದ ಕಂಪ್ಲೇಂಟ್ ಕೂಡ ತಗೊಂಡು ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಮತ್ತು ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ವೈರಲ್ ಮಾಡಿ ಇದು ಜಾಗಕ್ಕೆ ಬರಬೇಕು ಅಂತ ಒಂದು ವೈರಲ್ ಆಗಿದ್ದು ವಿಡಿಯೋ, ಅದ್ರ ಸಂಬಂಧಪಟ್ಟಂಗೆ ಕೂಡ ಒಂದು ಕಂಪ್ಲೇಂಟ್ ಈಗಾಗಲೇ FIR ದಾಖಲಾಗಿದೆ. ಮತ್ತು ಇದು ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಆದರೆ ಒರಿಜಿನಲ್ ಈ ಘಟನೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಈ ಮೂರಿನಕಟ್ಟೆ ವಿವಾದ ಏನು? ಜೊತೆಗೆ ಎಸ್ಪಿ ಹೇಳೋ ಪ್ರಕಾರ ಹಾಗೆ ಇದೆ, ಅಲ್ಲಿ ಏನು ಸಮಸ್ಯೆಗಳಾಗಿಲ್ಲ ಅಂತಿದ್ದಾರೆ. ಆದರೆ ನಿನ್ನೆ ನಡೆದಂತಹ ಒಂದು ಗಲಾಟೆ ಏನಿದೆ ಅದು ಯಾಕಾಗಿ ಹಾಗಿದ್ರೆ ಅಂತ? ಪ್ರತಿಮಾ, ಖಂಡಿತವಾಗ್ಲೂ ಈ ಮೂರಿನಕಟ್ಟೆ ವಿವಾದ ಭಟ್ಕಳದಲ್ಲಿ ತಾರಕಕ್ಕೆ ಏರಿದೆ ಅಂತಲೇ ಹೇಳ್ಬೋದು. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆಯ ವೇಳೆಯಲ್ಲಿ ಈ ಒಂದು ಮೂರಿನಕಟ್ಟೆಯನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕಂತ ಆದೇಶ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಅದರ ಪಕ್ಕದಲ್ಲಿ ಒಂದು ಜಾಗವನ್ನು ಗುರುತಿಸಬೇಕಂತ ಹೇಳಿ ಹಿಂದೂ ಕಾರ್ಯಕರ್ತರು ಒಂದು ಆಗ್ರಹ ಮಾಡ್ತಾರೆ ಮತ್ತು ಹೋರಾಟವನ್ನು ಮಾಡ್ತಾರೆ. ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾರೆ. ಆದರೆ ಪ್ರತಿಭಟನೆಗೆ ಯಾವುದೇ ಒಂದು ಕಿಮ್ಮತ್ತು ಸಿಗದಿರುವ ಸಂದರ್ಭದಲ್ಲಿ ಅದರ ಪಕ್ಕದಲ್ಲೇ ಜಾಗ ನೀಡಬೇಕಂತ ಬೇರೆ ಬೇರೆ ರೀತಿಯಾಗಿ ಹೋರಾಟವನ್ನು ನಡೆಸಿದ ಬಳಿಕ ಈ ಜಿಲ್ಲಾಡಳಿತ ಮತ್ತು ಅಧಿಕಾರಿಗಳು ಒಂದು ಜಾಗವನ್ನು ಒಂದು ಗುರುತು ಮಾಡ್ತಾರೆ, ಪತ್ತೆ ಮಾಡ್ತಾರೆ. ಆ ಒಂದು ಜಾಗದಲ್ಲಿ ಈ ಮೂರಿನಕಟ್ಟೆ ಏನಿದೆ ಅದು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಅಧಿಕಾರಿಗಳು ಮತ್ತು NHA ಅಧಿಕಾರಿಗಳು ಈ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಿನ್ನೆ ಬೆಳಿಗ್ಗೆ ಅಂದರೆ ನಿನ್ನೆ ಮುಂಜಾನೆ ವೇಳೆಯಲ್ಲಿ ಒಂದು NHAಯ ಸಿಬ್ಬಂದಿಗಳನ್ನು ಇಟ್ಟುಕೊಂಡು ಈ ಒಂದು ಮೂರಿನಕಟ್ಟೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ನಿರ್ಮಾಣ ಮಾಡಿದ ಸಂದರ್ಭದಲ್ಲಿ ಸಂಜೆಯ ವೇಳೆ ಈ ಒಂದು ಮೂರಿನಕಟ್ಟೆ ನಿರ್ಮಾಣದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅನ್ಯ
ಅನ್ಯ ಕೋಮಿನ ಯುವಕರ ಗುಂಪೊಂದು ಅಲ್ಲಿಗೆ ಬಂದು ಈ ಮೋರಿನ್ ಕಟ್ಟೆಯನ್ನು ತೆರವುಗೊಳಿಸಬೇಕು, ಸಾಕಷ್ಟು ವಿರೋಧವನ್ನು ನಾವು ಮಾಡಿದ್ದೇವೆ, ಆ ಹಿನ್ನೆಲೆಯಲ್ಲಿ ಇದನ್ನು ತೆರವುಗೊಳಿಸಬೇಕಂತ ಪ್ರತಿಭಟನೆ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಅಲ್ಲಿದ್ದಂಥ ಪೊಲೀಸ್ ಅಧಿಕಾರಿಗಳು ಈ ಒಂದು ಪ್ರತಿಭಟನೆಕಾರರನ್ನು ಮನವೊಲಿಸುವಂಥ ಪ್ರಯತ್ನ ಮಾಡಿದರು. ಅವರು ಯಾವುದೇ ಮನವೊಲಿಕೆಗೆ ಸ್ಪಂದಿಸದ ಕಾರಣ ಆ ಒಂದು ಗುಂಪು ಸಂಘರ್ಷಕ್ಕೆ ಒಂದು ಗಲಾಟೆ ಗದ್ದಲ ಮಾಡಲಿಕ್ಕೆ ಮುಂದಾಗಿತ್ತು. ಅದೇ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಘಟನೆ ಕೂಡ ನಡೀತು. ತಕ್ಷಣ ಅಲ್ಲಿರುವಂಥ ಅನ್ಯ ಕೋಮಿನ ಯುವಕರನ್ನು ಚದುರಿಸುವಂಥ ಕೆಲಸವನ್ನು ಪೊಲೀಸರು ಮಾಡಿದರೂ ಕೂಡ ಪದೇ ಪದೇ ಅಲ್ಲಿಗೆ ಒಂದು ಗುಂಪು ಬಂದು ಪ್ರತಿಭಟನೆ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅದೇ ಸಂದರ್ಭದಲ್ಲಿ ಸಚಿವ ಆಗಿರುವಂಥ ಮಾಂಕಾಳು ವೈದ್ಯ ಅವರು ಭಟ್ಕಳದಲ್ಲಿ ನಿನ್ನೆ ನಡೆದಿರುವಂಥ ಒಂದು ಘೋರ ದುರಂತದಲ್ಲಿ ಸಾವನ್ನಪ್ಪಿರುವಂಥ ಮೃತದೇಹವನ್ನು ನೋಡಲಿಕ್ಕೆ ಬಂದ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಅವರಿಗೆ ಮುತ್ತಿಗೆ ಹಾಕಿ ಧಿಕ್ಕಾರಕ್ಕೋಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ಆದರೆ ಈ ಒಂದು ಘಟನೆ ನಿನ್ನೆ ತಡರಾತ್ರಿವರೆಗೂ ಕೂಡ ಮುಂದುವರೆದಿತ್ತು. ನಿನ್ನೆ ತಡರಾತ್ರಿ ಹಿಂದೂ ಕಾರ್ಯಕರ್ತರು ಕಲ್ಲುಗಳನ್ನು ತಂದು ಅದೇ ಒಂದು ಸ್ಥಳದಲ್ಲಿ ಮೋರಿನ್ ಕಟ್ಟೆಯನ್ನು ನಿರ್ಮಾಣ ಮಾಡಲು ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ವಶಕ್ಕೆ ಪಡೆದಿರುವಂಥ ಘಟನೆ ಕೂಡ ನಡೆದಿತ್ತು. ಅದೇ ಬೆನ್ನಲ್ಲಿ ಈಗ ಉತ್ತರ ಕನ್ನಡ SP ಆಗಿರುವಂಥ ದೀಪನ್ ಅವರು ಒಂದು ಸುದ್ದಿಗೋಷ್ಠಿ ಮಾಡಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಏನಂದರೆ, ಮೂಲ ಮೋರಿನ್ ಕಟ್ಟೆ ಏನಿದೆ ಅದು ಅದೇ ಸ್ಥಳದಲ್ಲಿ ಇರುವಂಥದ್ದು, ಯಾವುದು ಬದಲಿ ಅಂದರೆ ಮೋರಿನ್ ಕಟ್ಟೆ ಬದಲಿ ವ್ಯವಸ್ಥೆಯನ್ನು ಅಂದರೆ ಬದಲಿ ಕಟ್ಟೆಯನ್ನು ನಿರ್ಮಾಣ ಮಾಡಿರುವಂಥ ಜಾಗವನ್ನು ಮಾತ್ರ ಆ ಅನ್ಯ ಕೋಮಿನ ಯುವಕರು ತೆರವು ಮಾಡಿದ್ದಾರೆ. ಆದರೆ ಮೂಲ ಕಟ್ಟೆಗೆ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ ಎಂಬ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಆದರೂ ಮುಂಜಾಗ್ರತಾ ಕ್ರಮವಾಗಿ ಭಟ್ಕಳ ಒಂದು ಪಟ್ಟಣ ಪಂಚಾಯತಿ ವ್ಯಾಪ್ತಿಯಾಗಿ ಅದೇ ರೀತಿ ಜಾಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನು ಹೇರಲಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ 9 KSRP ತುಕಡಿ, ಅದೇ ರೀತಿಯಾಗಿ 3 DR ತುಕಡಿ, ಅದೇ ರೀತಿಯಾಗಿ ಪಕ್ಕದ ಜಿಲ್ಲೆಯಿಂದ ಸೇರಿದಂತೆ 300ಕ್ಕೂ ಅಧಿಕ ಪೊಲೀಸರನ್ನು ಭಟ್ಕಳದಲ್ಲಿ ನಿಯೋಜನೆ ಮಾಡಿರುವಂಥದ್ದು. 3 ದಿನಗಳ ಕಾಲ ನಿಷೇಧಾಜ್ಞೆ ಕೂಡ ಜಾರಿಯನ್ನು ಮಾಡಿರುವಂಥದ್ದು. ಸದ್ಯದ ಪರಿಸ್ಥಿತಿ ಶಾಂತಿಯುತ ಆಗಿದೆ ಅಂತ ಉತ್ತರ ಕನ್ನಡ SP ಆಗಿರುವಂಥ ದೀಪನ್ ಹೇಳಿಕೆ ಕೊಟ್ಟಿರುವಂಥದ್ದು. ಸದ್ಯ ಈ ಒಂದು ಅಂದರೆ ಹಿಂದೂ ಕಾರ್ಯಕರ್ತರಿಗೆ ಈ ಒಂದು ತೆರವುಗೊಳಿಸಿರುವಂಥದ್ದು, ಮೋರಿನ್ ಕಟ್ಟೆ ತೆರವುಗೊಳಿಸಿರುವಂಥ ಈ ಒಂದು ವಿಚಾರ ಏನಿದೆ, ಹಿಂದೂ ಕಾರ್ಯಕರ್ತರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಈ ಸದ್ಯ ನಿಷೇಧಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಆದರೆ 3 ದಿನಗಳ ಬಳಿಕ ಮತ್ತೆ ಪ್ರತಿಭಟನೆ ಮಾಡುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿರುವಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 4 ಪ್ರಕರಣ ದಾಖಲಾಗಿದೆ, 6 ಮಂದಿಯನ್ನ ಬಂಧಿಸಲಾಗಿದೆ ಎಂಬ ಮಾಹಿತಿಯನ್ನು ಉತ್ತರ ಕನ್ನಡ SP ಅವರು ಕೊಟ್ಟಿರುವಂಥದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಪ್ರಜ್ವಲ್.